ದಕ್ಷಿಣ ಭಾರತ ಎಲ್ಲರಿಗೂ ಕೂಡ ಗೊತ್ತಿದೆ, ಹೇಳಬಾರ್ದು ಅಂತ ಪಾಪ. ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಮನೆತನಗಳು. ದಕ್ಷಿಣ ಭಾರತವನ್ನ ಕದಂಬರು, ಚೋಳರು, ಚಾಲುಕ್ಯರು ಅನೇಕ ಜನ ಆಡಳಿತವನ್ನ ಮಾಡಿದರು. ದಕ್ಷಿಣ ಭಾರತವನ್ನ ಶಾತವಾಹನರು ಕೂಡ ಆಡಳಿತ ಮಾಡಿದ್ರು, ಅನೇಕ ಜನ ಆಡಳಿತವನ್ನ ಮಾಡಿದರು. ಹಾಗಿದ್ರೆ ಈ ಮೌರ್ಯ ಸಾಮ್ರಾಜ್ಯ ಕೂಡ ಉತ್ತಮವಾದಂತ ಮಾಡಿದ್ದಾರೆ. ಈ ದಕ್ಷಿಣ ಭಾರತದಲ್ಲಿ ಹುಟ್ಟುಕೊಂಡು ಆಡಳಿತ ಮಾಡಿರ್ತಕ್ಕಂಥ ಮಾಡಿದ್ದಾರೆ. ಹಾಗಿದ್ರೆ ಉತ್ತರ ಭಾರತವನ್ನ ಆಡಳಿತ ಮಾಡಿರ್ತಕ್ಕಂಥ ಸಾಮ್ರಾಜ್ಯಗಳು ಯಾವುವು? ನೋಡಿ ಅಮ್ಮ, ನಮ್ಮ ಕಡೆ ನೋಡಿ. ಹಾಗಾದ್ರೆ ಭಾರತದ ಬಗ್ಗೆ, ಇತಿಹಾಸದ ಬಗ್ಗೆ ಪಾಠ ಮಾಡಕ್ಕೆ ಪ್ರಶ್ನೆಗೆ ಉತ್ತರ ಇದೆ. ಉತ್ತರ ಭಾರತವನ್ನ ಆಡಳಿತ ಮಾಡಿರ್ತಕ್ಕಂಥ ರಾಜ ಉತ್ತರ ಭಾರತವನ್ನ ಯಾವ ಆಡಳಿತ ಮಾಡಿದಾರೆ ಅಂತಂದ್ರೆ ಮೌರ್ಯರಾಗಿರ್ಬೋದು, ಗುಪ್ತರಾಗಿರ್ಬೋದು, ಮತ್ತೆ ಕುಶಾಣರು, ಇನ್ನ ಅನೇಕ ಜನ ಮಹಾರಾಜರು, ಮೊಘಲರು, ಮರಾಠಲ್ಲ ದೆಹಲಿಯ ಸುಲ್ತಾನರು, ಇನ್ನ ಅನೇಕ ಜನ ಆಡಳಿತವನ್ನ ಮಾಡಿದ್ರು. ಹಾಗಿದ್ರೆ ನಾವೊಂದು ಪ್ರಶ್ನೆ ಕೇಳ್ತೀನಿ ಏನಪ್ಪಾ ಅಂತಂದ್ರ, ಇಡೀ ಅಖಂಡ ಭಾರತವನ್ನ ಆಳಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮನೆತನ ಅಂತ ಯಾವ ಮನೆತನ ಕರಿತೀವಿ ನಾವು? ಇಡೀ ಅಖಂಡ ಭಾರತವನ್ನ ನಾವು ಕೇಳಿರ್ಬೋದು. ಕರ್ನಾಟಕವನ್ನ ಪ್ರಪ್ರಥಮವಾಗಿ ಯಾರು ಆಡಳಿತ ಮಾಡಿದ್ರು ಎಲ್ಲರೂ ಕೇಳಿದ್ವಿ. ಹಾಗೆ ಭಾರತವನ್ನ ಪ್ರಪ್ರಥಮವಾಗಿ ಅಖಂಡ ಭಾರತವನ್ನ ಆಳಿರ್ತಕ್ಕಂಥ ಹ್ಯಾಂಡ್ ರೈಸ್ ಮಾಡ್ರಿ. ಈ ಪ್ರಶ್ನೆಗೆ ನಿಮಗೋಸ್ಕರ ಉತ್ತರ ಭಾರತದ ಸಂಪೂರ್ಣವಾಗಿ ಆಳಿದವರು ಮೌರ್ಯರು. ಇಬ್ಬರಿಗೆ ಕೂಡ ಇಡೀ ಅಖಂಡ ಭಾರತವನ್ನು ಆಡಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ಏನೈತಲ್ಲ, ಇದನ್ನ ನಾವು ಭಾರತದಲ್ಲಿ ಆಡಿರ್ತಕ್ಕಂಥ ಅಖಂಡ ಭಾರತವನ್ನ ಬರೀ ಯಾವುದೇ ಒಂದು ಮೂಲೆಯಲ್ಲ, ಇಡೀ ಅಖಂಡ ಭಾರತವನ್ನ ಇಡೀ ಈ ಕಡೆ ಅಫ್ಘಾನಿಸ್ತಾನದಲ್ಲಿ ಆಗಿರ್ಬೋದು, ಪಾಕಿಸ್ತಾನದಲ್ಲಾಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಬರ್ಮಾದಲ್ಲಿ ಆಗಿರ್ಬೋದು, ಇನ್ನು ಅನೇಕ ಎಲ್ಲವನ್ನ ಒಗ್ಗೂಡಿಸಿಕೊಂಡು ಆಡಳಿತ ಮಾಡಿರ್ತಕ್ಕಂಥ ಮನೆತನ ಮೌರ್ಯ ಸಾಮ್ರಾಜ್ಯ. ಹಾಗಿದ್ರೆ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತ ಮೌರ್ಯ ಸಾಮ್ರಾಜ್ಯದ ಕುರಿತು ಅಧ್ಯಯನವನ್ನ ಮಾಡೋಣ. ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯ. ನೋಡಿ ಈ ಕಡೆ ನೋಡಿ, ಯಾವ ಸಾಮ್ರಾಜ್ಯ ಅಂತಂದ್ರೆ ಮೌರ್ಯ. ನಮಗ್ ಮೌರ್ಯ ಅನ್ನುವಂತ ಪದ ಕೇಳಿದ್ರೆ ಸಾಕು, ನಾ ಯಾರಿಗೂ ಅಧಿಕಾರ ಅಲ್ಲ, ಸ್ವತಂತ್ರ, ಯಾರಿಗೂ ಆ ರೀತಿ ಆ ಪದದ ಉಚ್ಚಾರಣೆ ಆ ರೀತಿ ಅನ್ಸುತ್ತೆ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಇದು ಯಾರ ನೆರವಿನಿಂದ ಸ್ಥಾಪನೆ ಆಯ್ತು ಅಂತಂದ್ರೆ, ಒಬ್ಬ ಬ್ರಾಹ್ಮಣ ಬರ್ತಾನೆ. ಇದು ಒಬ್ಬ ಬ್ರಾಹ್ಮಣ, ಅವನ ಹೆಸರು ಕೌಟಿಲ್ಯ ಅಥವಾ ಚಾಣಕ್ಯ, ವಿಷ್ಣುಗುಪ್ತ, ವಿವಿಧ ಹೆಸರುಗಳನ್ನ ಅವ್ರನ್ನ ವಿಷ್ಣುಗುಪ್ತ, ಚಾಣಕ್ಯ ಅಂತ ಕರಿತೀವಿ. ಅವ್ರನ್ನ ವಿಷ್ಣುಗುಪ್ತ, ಚಾಣಕ್ಯ ಅಂತ ಕರಿತೀವಿ. ಇವರು ಬಹಳ ದೇಶ ಪ್ರೇಮಿ ಚಾಣಕ್ಯರು. ಇವರು ಒಂದ್ ದಿವಸ ಏನಪ್ಪಾ ಅಂತಂದ್ರೆ, ಇವರು ತಕ್ಷಶಿಲೆಯಲ್ಲಿ ಗುರುಕುಲದಲ್ಲಿ ಇರ್ತಕ್ಕಂಥ ಚಾಣಕ್ಯರು. ಇವರು ಒಂದ್ ದಿವಸ ಏನಪ್ಪಾ ಅಂತಂದ್ರೆ ದಾರಿಯಲ್ಲಿ ಹೊಟ್ಟಿದ್ರು, ಕಾಡಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಗ್ರೀಕ್ ದೇಶದ ಅಲೆಕ್ಸಾಂಡರ್ನ ಸೈನಿಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಾರತದಲ್ಲಿ ಎಲ್ಲೆಲ್ಲರೂ ನಕ್ಕೊಂಡು ಅಡಗಿಕೊಂಡು ಭಾರತದಲ್ಲಿ ಪ್ರವೇಶ ಮಾಡಬೇಕು, ನಾವು ಈ ಗಂಧರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅವರು ಆಗಮನಿಸ್ತಾ ಇದ್ರು. ಅದನ್ನ ಒಬ್ಬ ಚಾಣಕ್ಯ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿರ್ತಾನೆ ಚಾಣಕ್ಯ. ಆ ಚಾಣಕ್ಯ ನೋಡಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ನಮ್ಮ ದೇಶಕ್ಕೆ ವಿದೇಶಿಗರು ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ, ಇದನ್ನ ನಮ್ಮ ರಾಜರಾದಂತ ಧನಾನಂದಕ್ಕೆ ಹೋಗಿ ತಿಳಿಸೋಣ ಅಂತ ಏನ್ ಮಾಡ್ತಾನೆ. ಧನಾನಂದ ಒಬ್ಬ ಅತ್ಯಂತ ದುರಾಡಳಿತ ಕೊಟ್ಟಂತ ರಾಜ, ಈ ದೇಶದಲ್ಲಿ ಅತ್ಯಂತ ಕಳಪೆ ಗುಣಮಟ್ಟದ ಆಡಳಿತವನ್ನ ಕೊಟ್ಟಂತ ರಾಜ. ವಿಶಾಲವಾದಂತ ಸಾಮ್ರಾಜ್ಯ ಇತ್ತು. ಪಾಪ ಹೋದ ಚಾಣಕ್ಯ ಆಸ್ಥಾನದಲ್ಲಿ ಒಳಗೆ ಹೋದ. ಅವನಿಗೆ ಚಾಣಕ್ಯ ಹೋದ್ಮೇಲೆ ಬ್ರಾಹ್ಮಣ ಅಲ್ಲಿ ಬೇರೆ ದೃಶ್ಯನೇ ಇತ್ತು. ಒಬ್ಬ ಮದ್ಯ ಪ್ರಿಯರಿತ್ತು,
ಈ ಕಡೆ ನಟನೆ ಮಾಡ್ತಾ ಇದ್ರು, ಅಲ್ಲಿ ದೇಶಕ್ಕೆ ಮಾಡ್ತಾ ಇದ್ದಾರೆ, ವಿದೇಶಕ್ಕೆ ಬಂದು ಆಕ್ರಮಣ ಮಾಡಬೇಕಾದ್ರೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿದ್ದ ರಾಜ ಏನ್ ಮಾಡ್ತಾ ಇದ್ದ, ಲತ್ತಿಕ್ಕಿಯರ ನರ್ತನೆಯನ್ನ ನೋಡ್ತಾ ಇದ್ದ, ಮದ್ಯಪಾನ ಸೇವನೆ ಮಾಡ್ತಾ ಇದ್ದ. ಪಾಪ ಹೋಗಿ ಹೇಳ್ದ ಚಾಣಕ್ಯ, ನೋಡ್ರಿ ಸಾಹೇಬ್ರ, ನೋಡಿ ಮಹಾಪ್ರಭುಗಳೇ, ನಾನು ಯಾವ ಸುದ್ದಿ ತಗೊಂಡ್ಬಂದಿದ್ದೀನಪ್ಪ ಅಂತಂದ್ರೆ, ಗ್ರೀಕ್ ದೇಶದ ಅಲೆಕ್ಸಾಂಡರ್ನ ಸೈನಿಕರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅವರನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರು. ಅವ ಅಂತ ರಾಜ, ನಾನ್ ರಾಜ, ನನಗೆ ಚಿಂತೆ ನಿಮ್ಗೆ ಯಾಕಪ್ಪ, ನನಗೆ ಇಲ್ಲ ಚಿಂತೆ, ಇಡೀ ರಾಜ್ಯದ ರಾಜ್ಯ ನಾನು. ಅವ ಹೇಳ್ದ, ನೀನು ರಾಜ ಅಲ್ಲ, ಬಡ ಬ್ರಾಹ್ಮಣ ಅಷ್ಟೇ, ನೀನು ನನ್ನ ಮುಂದೆ ಎದೆ ಉಬ್ಬಿಸಿ ಮಾತಾಡೋದಿಲ್ಲ. ಮಂಡಿ ಹೋಗಿ ಕುತ್ಕೋ, ಏನ್ ಹೇಳಿ ಸಮಸ್ಯೆ. ಅವ ಚಾಣಕ್ಯ ಅಂತಂದ, ಹೌದಾಗಿರ್ಲಿ, ನಾನು ದೇಶಕ್ಕೋಸ್ಕರ ಮಂಡಿ ಊರದಲ್ಲ, ಏನಾದ್ರೂ ಆಗಲಿ ಮಂಡಿ ಊರಿದ. ಪಾಪ ತನ್ನ ಸಮಸ್ಯೆಯನ್ನು ಹೇಳ್ದ. ರಾಜ ನಗ್ಬಿಟ್ಟ, ಬ್ರಾಹ್ಮಣ ನಿನ್ ಮಾತಿಗೆ ಕೇಳ್ತಾನೆ, ನಾವು ಬರಲ್ಲ. ಯುದ್ಧ ಸ್ಟಾರ್ಟ್ ಮಾಡ, ಇವನನ್ನ ಹೊರಗಡೆ ಹಾಕ್ರಿ. ಅಲ್ಲಿರ್ತಕ್ಕಂಥ ಸೈನಿಕರು ಆ ಚಾಣಕ್ಯನ ಜುಟ್ಟು ಕುರುಬ ಏನಿದೆಯಲ್ಲ ಅದನ್ನ ಹಿಡಿದು ಹೊರಗಡೆ ಪಾಪ ಹಾಕ್ತಾರೆ. ಅವಾಗ ಚಾಣಕ್ಯ ಹೇಳ್ತಾನೆ, ಏ ಆನಂದ, ನೀನು ಗುರುವಿಗೆ ಗುರುವಿನ ಮಾತನ್ನ ಯಾಕೆ ಕೇಳೋದಿಲ್ಲ, ಅವರು ಉದಾರ ಸಾಧ್ಯವೇ ಇಲ್ಲ ಹೇಳ್ತಾನೆ. ನೀನು ನನಗೆ ನನ್ನ ದುಡ್ಡಿಗೆ ಹೊರಗಡೆ ಹಾಕಿದೆಯಲ್ಲ, ನಾನು ಈ ಮಗಧ ಸಾಮ್ರಾಜ್ಯದಲ್ಲಿ ನಿನ್ನನ್ನು ಅವನತಿ ಮಾಡಿ ಧನಾನಂದ ಈ ಸಾಮ್ರಾಜ್ಯದಲ್ಲಿ ಯೋಗ್ಯನಾದಂತ ರಾಜ್ಯನನ್ನ ಅಲ್ಲಿ ಸ್ಥಾನದ ಮೇಲೆ ಕೂರಿಸುವವರೆಗೂ ಕೂಡ ನನ್ನ ಪಿತೃ ಕೂದಲನ್ನು ನಾನು ತಪ್ಪುವುದಿಲ್ಲ. ಅಲ್ಲಿವರೆಗೂ ಕೂಡ ನನ್ನ ಮಾತ್ರ ಪಿತೃಗಳಿಗೆ ಶಾಂತಿ ಸಿಗದೇ ಇರಲಿ. ಎಲ್ಲಿ ಶಾಂತಿ ಸಿಗಬೇಕು? ಸ್ವರ್ಗದಲ್ಲಿ ಶಾಂತಿ ಸಿಗದೇ ಇರಲಿ ಅಂತ ಪಾಪ ಚಾಣಕ್ಯ ಅವನ ಮುಂದೆ ಶಪಥ ಮಾಡ್ತಾನೆ. ಶಪಥ ಮಾಡಿ ಪಂಡಿತ ಪಾಪ ಚಾಣಕ್ಯ ಕಾಡಿನಲ್ಲಿ ಹೊಂಟಿದ. ಚಾಣಕ್ಯ ಕಾಡಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕುರಿಗಾಯಿ ಮಹಿಳೆ ಅವ ಕುರಿಗಾಯಿ ಮಹಿಳೆ ಕುರಿಯನ್ನ ಕಾಯ್ತಾ ಇದ್ರು. ಅಲ್ಲೇ ಕುರಿಗಾಯಿ ಏನ್ ಮಾಡ್ಕೊಂಡಿದ್ರು ಅಂತಂದ್ರೆ, ಕುರಿಗಾಯಿ ಮಕ್ಕಳು ಆಟ ಆಡ್ತಾ ಇದ್ರು. ಒಂದು ಕಲ್ಲಿನ ಮೇಲೆ ಚಂದ್ರಗುಪ್ತ ಕೂತಿದ್ದ. ಪಾಪ ಚಂದ್ರಗುಪ್ತ ಕಲ್ಲಿನ ಮೇಲೆ ಕುತ್ಕೊಂಡು ಹೆಂಗ್ ಕೂತಿದ್ದ ಅಂತಂದ್ರ ಆಟ ಆಡ್ತಾ ಇದ್ರು ಅವರು. ಅವನ್ನ ರಾಜನ ಪರ ಕೂತಿದ್ದ. ಧನಾನಂದನಿಂದ ಶ್ರೇಷ್ಠವಾದಂತ ದೊರೆ. ಅವನು ಹೊರತಲ್ಲಿ ರಾಜನ ಕಡೆ ಎತ್ಕೊಂಡು ಬೆಳಿತಾ ಇತ್ತು. ಆ ರೀತಿ ಕೂತಿದ್ದ. ಇದನ್ನ ಗಮನಿಸಿದಂತ ಚಾಣಕ್ಯ ಅವನಿಗೆ ಹೋಗಿ ಹೇಳ್ತಾನೆ, ಕೆಲವೊಂದಿಷ್ಟು ಪರೀಕ್ಷೆಯನ್ನು ಕೂಡ ಮಾಡ್ತಾನೆ. ಅವಾಗ ಹೇಳ್ತಾನೆ, ಚಂದ್ರಗುಪ್ತ ಮೌರ್ಯ ಧನಾನಂದನ ಸೋಲಿಸೋದಕ್ಕೆ ಪ್ರಬಲವಾದಂತ ಅಭ್ಯರ್ಥಿ. ಅವನಿಂದ ನಾವು ಮೌರ್ಯ ಸಾಮ್ರಾಜ್ಯವನ್ನು ಧನಾನಂದನನ್ನ ಸೋಲಿಸಬಹುದು ಅಂತ ತೀರ್ಮಾನ ಮಾಡಿ ಆ ಚಂದ್ರಗುಪ್ತನನ್ನ ತನ್ನ ತಕ್ಷಶಿಲೆಗೆ ಕರ್ಕೊಂಡು ಹೋಗ್ತಾನೆ. ತಕ್ಷಶಿಲೆ ಅಂದಿನ ಗುರುಕುಲ ಕೇಂದ್ರ, ಅದು ಇವಾಗ ಪಾಕಿಸ್ತಾನದಲ್ಲಿರುತ್ತೆ. ಅಲ್ಲಿ ಹೋಗಿ ಕರ್ಕೊಂಡು ಏನಪ್ಪ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಹಲವಾರು ರೀತಿಯ ಟ್ರೈನಿಂಗ್ ಅನ್ನ ಕೊಡ್ತಾನೆ. ಅವರಿಗೆ ರಾಜ ಅಂದ್ರೆ ಹೇಗಿರ್ಬೇಕು, ರಾಜನೀತಿ ಸೈನಿಕ ಶಸ್ತ್ರಾಸ್ತ್ರಗಳು, ಹಲವಾರು ರೀತಿಯಲ್ಲಿ ತರಬೇತಿಯನ್ನ ಕೊಡ್ತಾನೆ. ಚಂದ್ರಗುಪ್ತನಿಗೆ ಕೂಡ ಈ ಧನಾನಂದನ ಮೇಲೆ ಕೋಪ ಇತ್ತು. ಯಾಕೆ ಅಂತಂದ್ರೆ, ಪೋರಸ್ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಆ ಪೋರಸ್ನ ಮೇಲೆ ಅಲೆಕ್ಸಾಂಡರ್ ಬಂದು ದಾಳಿ ಮಾಡಿದ್ದ. ಆ ಪೋರಸ್ ಬಗ್ಗೆ ಹೇಳ್ತಾನೆ ಧನಾನಂದ್ಗೆ, ನೋಡಪ್ಪ ಧನಾನಂದ್, ನೀನು ಕೂಡ ಭಾರತೀಯ, ನಾನು ಕೂಡ ಭಾರತೀಯ, ಇಬ್ಬರಿಗೆ ನಮಗೆ ಸಮಾನವಾದಂತ ವ್ಯಕ್ತಿ ಅಲೆಕ್ಸಾಂಡರ್. ಅವನ ಎದುರಿಸೋದು ಧನಾನಂದ ಹೇಳ್ತಾನೆ, ನಾವು ಸಪೋರ್ಟ್ ಮಾಡಲ್ಲ, ಯಾಕೆ ನೀನು ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡಲ್ಲ ಅಂತ. ಇದನ್ನ ನಮ್ಮ ದೇಶದ ರಾಜ್ಯದ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಈ ಯಾರು ಧನಾನಂದ ಪೌರಸ್ನಿಗೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಪಾಪ ಆತ ಸೋತಿದ್ದ. ಇದನ್ನೆಲ್ಲ ಕಂಡಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನಿಗೂ ಸಮಾನವಾದಂತ ವೈದ್ಯ ಧನಾನಂದ. ಯಾರು? ಚಂದ್ರಗುಪ್ತನಿಗೂ ಸಮಾನವಾದಂತ ವೈದ್ಯ ಯಾರು? ಧನಾನಂದ. ಚಾಣಕ್ಯನ ವೈದ್ಯ ಯಾರು? ಧನಾನಂದ. ಇಬ್ಬರು ಕೂಡಿ ಒಂದು ಹೋರಾಟವನ್ನ ಇವರು ಕೂಡ ಧನಾನಂದನ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ಚಂದ್ರಗುಪ್ತ ಮೌರ್ಯ ಮೊದಲ ಬಾರಿಗೆ ಚಂದ್ರಗುಪ್ತನ ಇದು ನಾನು ಹೇಳ್ತಾ ಇದ್ರು, ನಾನು ಹೇಳಿದೆ ನಿಮ್ಗೆ. ಚಂದ್ರಗುಪ್ತ ಮೌರ್ಯ ಶಪರ್ಡ್ ಬಾಯ್ ಅಂತ ಹೇಳಿದೆ. ಶಪರ್ಡ್ ಬಾಯ್ ಅಂತಂದ್ರೇನು? ಚಂದ್ರಗುಪ್ತ ಕುರಿಗಾಯಿ ಯುವಕ. ಚಂದ್ರಗುಪ್ತ ಕುರಿಗಾಯಿ ಯುವಕ ಅಂತಂದ್ರೆ ಯಾವ ಸಮಾಜಕ್ಕೆ ಸೇರಿದವರು? ಕುರುಬ ಸಮಾಜಕ್ಕೆ ಸೇರಿದವರು ಅಂತ ಹೇಳಿದೆ. ಇದನ್ನ ಏನಪ್ಪಾ ಅಂತಂದ್ರ, ಈ ನಮ್ಮ ಕೆಲವು ಹಿಂದೂ ಧರ್ಮದ ಪ್ರಕಾರ ಹೋದ್ರೆ ಚಂದ್ರಗುಪ್ತ ಕುರಿಗಾಯಿ ಸಮಾಜದವರು ಅಥವಾ ಕುರುಬ ಸಮಾಜದವರು. ಅದೇ ಬೌದ್ಧ ಧರ್ಮದ ಪ್ರಕಾರ ಹೋದ್ರೆ ಏನಾಗುತ್ತೆ?
ಬೌದ್ಧ ಧರ್ಮ ಏನ್ ಹೇಳ್ತಾರೆ ಅಂತಂದ್ರೆ ಈತ ಪಿಪ್ಪಲಿ ವನದ ಒಂದು ಬುಡಕಟ್ಟಿತ್ತು. ಆ ಪಿಪ್ಪಲಿ ವನದ ಬುಡಕಟ್ಟಿನ ಅಲ್ಲಿರ್ತಕ್ಕಂಥ ಜನರನ್ನ ಸಂಘಟಿಸಿ ಈತ ರಾಜನಾದ ಅಂತ ಹೇಳುತ್ತೆ. ಜೈನ ಧರ್ಮ ಏನ್ ಹೇಳುತ್ತೆ, ಈ ಚಂದ್ರಗುಪ್ತನ ತಾಯಿಗಳಲ್ಲ ಕೂಡ ಈತ ಧನಾನಂದನ ಎರಡನೇ ಹೆಂಡತಿ ಅಂತ ಹೇಳ್ತಾರೆ. ಅದೇ ಬಹುತೇಕರು ಇಲ್ಲಿವರೆಗೂ ಎಲ್ಲರೂ ಕೂಡ ಭಾರತೀಯರು ನಂಬಿರ್ತಕ್ಕಂಥದ್ದು ಚಂದ್ರಗುಪ್ತನ ಹಿಂದೂ ಧರ್ಮ ಹೇಳಿರ್ತಕ್ಕಂಥ ಚಂದ್ರಗುಪ್ತ ಕುರುಬ ಸಮಾಜಕ್ಕೆ ಸೇರಿದವನು ಅಂತ. ಈ ಬೇಕಾದ್ರೆ ನೀವು ಯಾರಾದ್ರೂ ಹೋದ್ರೆ, ಯಾರಾದ್ರೂ ದೇವಿಗೆ ಹೋದಾಗ ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಡಿ. ರಾಷ್ಟ್ರಪತಿ ಭವನದಲ್ಲಿ ಒಂದು ಪಿಕ್ಚರ್ ಇದೆ. ರಾಷ್ಟ್ರಪತಿ ಭವನದಲ್ಲಿ ಒಂದು ಪಿಕ್ಚರ್ ಇದೆ. ಈ ರೀತಿಯಾದಂತ ಪಿಕ್ಚರ್ ಅನ್ನ ಇದೆ. ಅಲ್ಲಿ ಅವ್ರು ಬರೆದಿದ್ದಾರೆ ಶಪರ್ಡ್ ಇಂಡಿಯಾ ಇಂಡಿಯನ್ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿದ್ದಾರೆ. ಈ ಪಾರ್ಲಿಮೆಂಟ್ ಅನ್ನ ಇದು ಈ ಏನಂದ್ರೆ ರಾಷ್ಟ್ರಪತಿ ಭವನವನ್ನ ಕಟ್ಟಿಸ್ತಕ್ಕಂಥವ್ರು ಕುರಿಗಾಯಿಯ ಯುವಕ ಚಂದ್ರಗುಪ್ತ. ಇಂದಿಗೂ ಕೂಡ ರಾಷ್ಟ್ರಪತಿಯ 5ನೇ ಗೇಟ್ ಹತ್ರ ನೀವು ನೋಡ್ಬೋದು, ಹೌದಲ್ವಾ? ಇಲ್ಲಿವರೆಗೂ ನಾವು ಚಂದ್ರಗುಪ್ತನ ತಾಯಿ ಹೆಸರು ಏನಂತ ಹೇಳಿದ್ವಿ? ತಾಯಿ ಯಾರು ಚಂದ್ರಗುಪ್ತಂದು? ಮುರಾದೇವಿ. ಚಂದ್ರಗುಪ್ತನ ತಾಯಿ ಹೆಸರು ಮುರಾದೇವಿ. ಈ ಚಂದ್ರಗುಪ್ತನ ತಾಯಿಗಳಲ್ಲ, ಇವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದರು. ಈ ರಾಜ್ಯವನ್ನ ಕೆಲವು ಸಂದರ್ಭದಲ್ಲಿ ಹಿರಿಯ ತಾಯಿ ಈ ಆಡಳಿತವನ್ನು ನೋಡ್ಕೊಳ್ತಾರೆ. ಇಷ್ಟೇ ಅಲ್ಲ, ಇವ ಅನೇಕ ಹೋರಾಟಗಳನ್ನು ಮಾಡ್ತಾನೆ, ಯುದ್ಧಗಳನ್ನು ಮಾಡ್ತಾನೆ. ಈತನ ಯಾರು ಧನಾನಂದ ಅನ್ನುವಂತ ಒಬ್ಬ ರಾಜ ಇತ್ತಲ್ಲ, ಈ ಧನಾನಂದನ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಧನಾನಂದನ ವಿರುದ್ಧ ಇಷ್ಟರಲ್ಲಿ ಧನಾನಂದನ ವಿರುದ್ಧ ಯುದ್ಧವನ್ನು ಮಾಡ್ತಾನೆ.